ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಮನೆಗೆ ಬರ್ತಾನೆ. ಮನೋಜ್ ಏನೇನು ಮಾಡಿದ್ದಾನೆ ಅಂತ ಹೇಳಿ ರೆಕಾರ್ಡ್ ವೀಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅದು ಗೊತ್ತಿಲ್ಲದೆ ಮನೋಜ್ ಕೂಡ ಮನೆಗೆ ಬಂದಿರ್ತಾನೆ. ಹಲೋ ಮಿಸ್ಟರ್ ಪ್ಯಾಂಕ್ಸ್ ಅಂತ ಹೇಳ್ತಾರೆ. ಏನು ಅಂತ ಹೇಳಿದಾಗ, ಅಪ್ಪ ಬಾರಪ್ಪ ಇಲ್ಲಿ ಅಂತ ಹೇಳಿ ಎಲ್ಲರನ್ನೂ ಸೇರಿಸ್ತಾನೆ. ಏನು ನೀನು ಮತ್ತೆ ಅಂತ ಹೇಳಿ ಶಾಂತಿ ಕೇಳ್ತಾರೆ. ಇರು ಸಕ್ಕರೆ ಇರು, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಯಾಕೆ ನೀನು ಕದೇ ಥರ ಆಡ್ತಾ ಇದೆಯಲ್ಲ ಅಂತ ಹೇಳಿದಾಗ, ಅಯ್ಯೋ ನೋಡ್ರಿ ಹೆಂಗೆ ಮಾತಾಡ್ತಾನೆ ಅಂತ ಹೇಳಿ, ನನಗೇನು ಗತಿ ಇಲ್ಲ ಅಂತ ಹೇಳಿ ಹೋಗಿ ಇವ್ರು ಒಡವೆ ಕದ್ದೀತೀನಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಸ್ವಲ್ಪ ಸುಮ್ಮನೆ ರೀ, ಅವನೇನು ನೀನು ಕದ್ದಿದ್ಯಾ ಅಂತ ಹೇಳಿದ್ನಾ, ಯಾಕೆ ಹಂಗಾಡ್ತಾ ಇದೆಯಾ ಅಂತ ಹೇಳಿದಾಗ, ಅಲ್ಲ ಪೆಂಗ್ಯ, ನಿನಗೆ 4 ಲಕ್ಷ ಆದಾಯ ಬಂದಿದೆಯಲ್ಲ, ಅದು ಹೆಂಗೆ ಬಂದಿದೆ ಅಂತ ಹೇಳಿ ಕೇಳ್ತಾನೆ. ಹಲೋ ಏನ್ರಿ ಹಾಗೆ ಕೇಳ್ತಾ ಇದ್ದೀರಾ? ನಮ್ಮದು ಹೋಮ್ ಅಪ್ಲಯನ್ಸಸ್ ಶೋರೂಮ್ ಇದೆ. 4 ಲಕ್ಷ ಅಲ್ಲ ಅಂದರೆ 40 ಲಕ್ಷ ಬರುತ್ತೆ. ಅದನ್ನೆಲ್ಲ ನಿಮ್ಗೆ ಯಾಕೆ ಕೇಳಬೇಕು ಅಂತ ಹೇಳಿದಾಗ, ನಮ್ಮ ಈ ಪೆಂಗಿಯೊಂದು ಟ್ಯಾಲೆಂಟ್ ಏನೋ ಎಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆಯಮ್ಮ. ಪೌಡ್ರಮ್ಮ, ನೀನು ಸ್ವಲ್ಪ ಸಮಾಧಾನವಾಗಿರು. ಇವನಿಗೆ 4 ಲಕ್ಷ ದುಡ್ಡು ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ಹೇಳಿ ಸಾಕ್ಷಿ ಸಮೇತ ಇಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನ ನಾನು ಪ್ರೂವ್ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ. ನೋಡಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಟಿವಿನಲ್ಲಿ ನೋಡಿ. ಅಪ್ಪ ನೀನಲ್ಲಿ ಕೂತ್ಕೊಳ್ಳಪ್ಪ ಅಂತ ಹೇಳಿ ವಿಡಿಯೋ ಪ್ಲೇ ಮಾಡ್ತಾ ಇರ್ತಾನೆ. ಇಷ್ಟರಲ್ಲಾಗಲೇ ಶಾಂತಿ ಹೇಳ್ಬಿಟ್ಟಿರ್ತಾಳೆ, ಮರ್ಯಾದೆಯಿಂದ ಅದು ತೊಗೊಂಡು ಬಂದು ದುಡ್ಡಲ್ಲಿ ಒಡವೆಗಳನ್ನೆಲ್ಲ ಕೊಟ್ಟರೆ ಸರಿ ಅಂತ ಹೇಳಿ. ಆದರೂ ಕೂಡ ಅವನಿಗೆ ದುಡ್ಡು ಅಡ್ಜಸ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಹೆದರ್ಕೊಂಡ್ಬಿಡ್ತಾನೆ. ಅಮ್ಮ ಹೇಳಿದ್ಲು, ಆದರೂ ನಾನು ನಂಬಲಿಲ್ಲ. ಆದರೆ ಇವನು ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಎಲ್ಲರೂ ಮುಂದೆನೂ ಸಾಕ್ಷಿ ತೋರಿಸ್ತೀನಿ ಅಂತಿದ್ದಾನೆ. ಏನಪ್ಪ ಅದು ಅಂತ ಹೇಳಿ ಭಯ ಪಡ್ಕೊಂಡು ನಿಂತಿರ್ತಾನೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.